ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸ್ಮದ್ವಿಜಯ, ಅದರಲ್ಲಿ ಪಂಚಮ ಸರ್ಗ 6ನೇ ಶ್ಲೋಕ. ಹೇತೋರತಿವ್ಯಾಪ್ತಿರವಾದಿತೈರ್ಯದಾ ಸಕೌತುಕೈಸ್ತೂರ್ಣಮಸಾವವಿಸ್ಮಯಃ ನ ಶುಕ್ತಿರೂಪ್ಯಾದಿ ಮತಂ ಯದನ್ಯಥಾ ಮತಂ ತದಿದ್ಯಾದಿ ವದಂಜಿಗಾಯತಾನ್. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಇದೊಂದು ವಾದ ನಡೆಯತಕ್ಕ ವಿಚಾರ, ಘಟನೆ ಇದು. ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಜಟಿಲ ಅಂತ ಅನಿಸ್ಬಹುದು, ಆದರೂ ಗುರುಗಳ ದಯ ಎಷ್ಟಾಗುತ್ತೋ ನೋಡೋಣ. ಐದನೇ ಶ್ಲೋಕದಲ್ಲಿ ನಾವು ನೋಡಿದ್ದೀವಿ, ವಿವಾದಾಸ್ಪದವಾದ ಈ ಜಗತ್ತು ಅವರು ಮಿಥ್ಯಾ ಹಾಗೆ ಅಂತ ಹೇಳಿದ್ದಾರೆ. ಅವರು ಮಾಯಾವಾದಿಗಳು ಅದನ್ನ ಇಟ್ಕೊಂಡು ಹೇಳ್ತಾರೆ. ವಿಶ್ವಂ ಮಿಥ್ಯ ಅಂದ್ರೆ ಏನರ್ಥ? ಜಗತ್ತು ಸುಳ್ಳು. ಯಾಕೆ? ಕಾಣ್ತಾ ಇರುವುದರಿಂದ ಜಗತ್ತು ಸುಳ್ಳು ಹಾಗೆ ಅಂತ ಅವರ ವಾದ. ಇದರ ಮೇಲೆ ಏನು ನಮಗೆ ಅನಿಸ್ತದೆ ನೋಡಿ, ಏನ್ ಕಾಣ್ತಾ ಇರುವುದರಿಂದ ಸುಳ್ಳು ಯಾಕೆ ಆಗಬೇಕು ಹಾಗೆ ಅಂತ ಹೇಳಿದರೆ, ಹೇಗೆ ಒಂದು ಕಪ್ಪೆ ಚಿಪ್ಪನ್ನು ನೋಡಿದಾಗ, ಸೀಶೋರ್ ಅಲ್ಲಿ ಇರುತ್ತದೆ ನೋಡಿ, ಕಪ್ಪೆ ಚಿಪ್ಪನ್ನು ನೋಡಿದಾಗ ಅದರ ಮೇಲೆ ಸೂರ್ಯನ ಪ್ರಕಾಶ ಬಿದ್ದರೆ ಅದು ಬೆಳ್ಳಿ ಅಂತೆ ಹೊಳೆಯುತ್ತದೆ, ಶೈನ್ ಆಗ್ತಾ ಇರ್ತದೆ. ಅದರಿಂದ ದೂರದಿಂದ ನೋಡಿದ್ರೆ ಬೆಳ್ಳಿ ಅಂತ ಅನಿಸ್ತದೆ. ಆದ್ರೆ ವಾಸ್ತವಿಕವಾಗಿ ನೋಡಿ, ಬೆಳ್ಳಿ ಕಾಣಿಸ್ತಾ ಇರುವ ಬೆಳ್ಳಿ ಸತ್ಯವೋ ಸುಳ್ಳೋ? ಹಾಗೆಂದ್ರೆ ಸುಳ್ಳು. ಅದೇ ರೀತಿಯಾಗಿ ಈ ಜಗತ್ತು ಕೂಡ ಅಜ್ಞಾನದಿಂದ ನಮಗೆ ಇದ್ದಂಗೆ ಕಾಣಿಸ್ತಾ ಇದೆ. ವಾಸ್ತವಿಕವಾಗಿ ಬೆಳ್ಳಿ ಇಲ್ಲ. ನಮ್ಮ ಒಂದು ಅಜ್ಞಾನದಿಂದ, ಒಂದು ಭ್ರಮೆಯಿಂದ ಅದು ಬೆಳ್ಳಿಯಂತೆ ತೋರ್ತಾ ಇದೆ. ವಾಸ್ತವಿಕವಾಗಿ ಬೆಳ್ಳಿ ಇಲ್ಲ, ಅಲ್ಲಿ ಇರೋದು ಕಪ್ಪೆ ಚಿಪ್ಪು. ಅಲ್ಲಿ ಹೇಗೆ ಬೆಳ್ಳಿ ತೋರ್ತಾ ಇರೋದು ಸುಳ್ಳೋ, ಅದೇ ತರ ಈ ಅವಿದ್ಯೆ, ಅಜ್ಞಾನದಿಂದ ನಮಗೆ ಈ ಜಗತ್ತು ಕಾಣಿಸ್ತಾ ಇದೆ. ಸರಿಯಾಗಿ ಶಾಸ್ತ್ರ ಓದಿ, ಗುರುಗಳ ಸೇವೆ ಮಾಡಿ ಶಾಸ್ತ್ರ ಓದಿದರೆ, ವೇದಾದಿ ಶಾಸ್ತ್ರಗಳನ್ನು, ನಮಗೆ ಏನ್ ಗೊತ್ತಾಗ್ತದೆ? ಈ ಜಗತ್ತು ಸುಳ್ಳು ಅಂತ ಗೊತ್ತಾಗ್ತದೆ ಹಾಗೆ ಅಂತ ಅವರ ವಿಚಾರ. ಅದಕ್ಕೆ ಅವರು ಅನುಮಾನವನ್ನ ಇಟ್ಕೊಂಡು ಯಾವ್ಯಾವುದೆಲ್ಲ ಕಾಣ್ತಾ ಇದೆಯೋ ಅದೆಲ್ಲವೂ ಕೂಡ ಸುಳ್ಳು ಹಾಗೆ ಅಂತ ಹಿಂದೆ ಹೇಳಿದರು. ಅದಕ್ಕೆ ಆಚಾರ್ಯರು ಹೇಳಿದ್ರು, ಆ ರೀತಿಯಾಗಿ ಹೇಳಿಕ್ ಬರೋದಿಲ್ಲಪ್ಪ. ನೀವು ಅನುಮಾನದಿಂದ ಹೇಳಿದರೆ ನಾವು ಅದಕ್ಕೆ ಸತ್ಪ್ರತಿಪಕ್ಷ ಅನುಮಾನ ಹೇಳ್ತೀವಿ. ನೋಡಿ, ಜಗತ್ತು ಸತ್ಯ, ಜಗತ್ತು ಸತ್ಯ. ಯಾಕೆ? ಕಾಣ್ತಾ ಇರುವುದರಿಂದ. ಅದೇ ಹೇತು ಕೊಟ್ಟು ಸಾಧ್ಯಾಭಾವವನ್ನ ಹೇಳ್ತಾ ಇದ್ದಾರೆ. ಜಗತ್ತು ಸತ್ಯ ಆಗಿದೆ. ಯಾಕೆ? ಕಾಣ್ತಾ ಇರುವುದರಿಂದ. ಅದಕ್ಕೆ ಒಂದು ಉದಾಹರಣೆ ನಾವು ಕೊಡುವುದಾದರೆ, ಘಟಾಧಿಪತ್. ಹೇಗೆ ಮಡಿಕೆ ನೋಡ್ತೀವಿ, ಅದನ್ನು ಉಪಯೋಗಿಸ್ತೀವಿ, ನೀರ್ ತರ್ತೀವಿ. ಘಟ ಸುಳ್ಳಾಗಿದ್ದರೆ ನೀರ್ ತರ್ಲಿಕ್ಕೆ ಆಗ್ತದ? ಹೇಗೋ ಅದೇ ತರ ಈ ಜಗತ್ತು ಅದರಿಂದ ಸತ್ಯಭೂತವಾಗಿದೆ. ಘಟ ಹೇಗೆ ಸತ್ಯವಾಗಿದೆಯೋ ಅದೇ ತರ ಈ ಜಗತ್ತು, ಜೀವಜಡಾತ್ಮಕವಾದ ಈ ಜಗತ್ತು ಕೂಡ ಸತ್ಯ ಹಾಗೆ ಅಂತ ಆಚಾರ್ಯರು ಹೇಳಿದರು ಅಂತ 5ನೇ ಶ್ಲೋಕದಲ್ಲಿ ಬಂತು. ಇದರ ಮೇಲೆ ಅವರ ಆಕ್ಷೇಪ, ನೀವು ಕೊಟ್ಟಿರುವ ಹೇತು ಯಾವುದು? ಜಗತ್ತು ಸತ್ಯವಾಗಿದೆ, ಕಾಣ್ತಾ ಇರುವುದರಿಂದ ಹಾಗೆ ಅಂತ, ಘಟದಂತೆ ಅಂತ ಉದಾಹರಣೆ. ಸೊ ಹೇತು ಯಾವುದು? ಹೇತು ಅಂದ್ರೆ ಕಾರಣ. ಜಗತ್ತು ಸತ್ಯ ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಯಾವುದು ಕಾರಣ? ಅದನ್ನ ಹೇತು ಅಂತ ಕರೀತಾರೆ. ದೃಶ್ಯತ್ವ, ಜಗತ್ತು ಕಾಣ್ತಾ ಇರುವುದರಿಂದ ಅದು ಸತ್ಯವಾಗಿದೆ ಹಾಗೆ ಅಂತ. ಅದರಿಂದ ಇಲ್ಲಿ ಹೇತು ಅಂದ್ರೆ ರೀಸನ್. ಜಗತ್ತು ಸತ್ಯ ಎಂಬ ಅದಕ್ಕೆ ಏನ್ ರೀಸನು? ಕಾಣ್ತಾ ಇರುವುದರಿಂದಲೇ ಅದು ಸತ್ಯವಾಗಿದೆ. ಅವರು ಕೂಡ ಅದೇ ಹೇತುವನ್ನೇ ಕೊಟ್ಟರು, ಕಾಣ್ತಾ ಇರುವುದರಿಂದಲೇ ಸುಳ್ಳಾಗಿದೆ ಹಾಗೆ ಅಂತ. ಅದರಿಂದ ಕಾಣ್ತಾ ಇರುವುದರಿಂದಲೇ ನಾವು ಸತ್ಯ ಆಗಿದೆ ಅಂತ ಹೇಳಿದ್ರೆ, ನಾವು ಕೊಟ್ಟ ರೀಸನ್ ಅಲ್ಲಿ ಅತಿವ್ಯಾಪ್ತಿ ಅನ್ನತಕ್ಕ ಒಂದು ದೋಷ ಬಂತು ಅಂತ ಹೇಳ್ತಾರೆ.
ಅದೇನದು ಅತಿವ್ಯಾಪ್ತಿ ಎನ್ನುವ ದೋಷ ಯಾಕೆ ಬಂತು ಹಾಗೆಂದ್ರೆ, ನೋಡಿ ಹೇಗೆ ಚಿಪ್ಪು, ಬೆಳ್ಳಿ ಚಿಪ್ಪು, ಕಪ್ಪೆ ಚಿಪ್ಪು ಕಾಣೋದಿಲ್ಲ, ಅಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣ್ತಾ ಇರುವುದು ಅದು ಸುಳ್ಳು ಅಂತ, ಮಿಥ್ಯಾ ಅಂತ ನಾವು ಈಗಾಗಲೇ ಹೇಳಿ ಆಗಿದೆ. ಕಾಣ್ತಾ ಇರುವುದು ಮಿಥ್ಯಾ ಅಂತ ಹೇಳಿದ ಮೇಲೆ ನೀವು ತಿರ್ಗಾ ಅದನ್ನೇ ಇಟ್ಟುಕೊಂಡು ನೀವು ಸತ್ಯ ಅಂತ ಹೇಳುವುದು ಅತಿವ್ಯಾಪ್ತಿ ದೋಷ ಬಂತು ಅಂತ ಹೇಳ್ತಾರೆ. ಹಾಗೆ ಅಂತ ಅವ್ರು ಹೇಳಿದ್ರೆ, ಹೇತೋರ್ ಅತಿವ್ಯಾಪ್ತಿ ಅವಾದಿತೈ ಯದ, ಈ ರೀತಿಯಾಗಿ ಆ ವಾದಿಗಳು, ಪ್ರತಿವಾದಿಗಳು ಹೇಳಿದರೆ, ಆಚಾರ್ಯರಿಗೆ ಯಾವ ಆಶ್ಚರ್ಯ ಇಲ್ಲವಂತೆ. ಅಸೌ ಅವಿಸ್ಮಯ, ಯಾವ ಆಶ್ಚರ್ಯವೂ ಕೂಡ ಇಲ್ಲದೆ, ನಶುಕ್ತಿ ರೂಪ್ಯಾದಿ ಮಥಂ ಯದನ್ಯಥ ಮದಂ ತದಿತ್ಯಾದಿ ವದನ್ ಜಿಗಾಯತ ಅಂತ ಹೇಳ್ತಾರೆ. ಇಲ್ಲಿ ನೀವು ಕೊಟ್ಟ ಉದಾಹರಣೆ ಏನು? ಶುಕ್ತಿ ರೂಪ್ಯ. ಶುಕ್ತಿ ಅಂದ್ರೆ ಅದೇ ಕಪ್ಪೆ ಚಿಪ್ಪು, ಶೆಲ್. ಆ ಶೆಲ್ ಅಲ್ಲಿ ರೂಪ್ಯ ಅಂದ್ರೆ ಬೆಳ್ಳಿ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣತಕ್ಕದ್ದು ಅದು ಏನಂತ ಹೇಳ್ತೀರಿ ನೀವು? ನ ಮತಂ, ಅದು ನಮಗೆ ಸಮತ ಅಲ್ಲ. ಶುಕ್ತಿರೂಪ್ಯಾದಿ ನ ಮತಂ. ಯಾಕೆ? ಇದು ಅನ್ಯಥಾ, ಬೇರೆ ರೀತಿಯಾಗಿದೆ. ಅನ್ಯಥಾ ತತ್ ಇತ್ಯಪಿ ವದನ್ ತಾನ್ ಜಿಗಾಯ ಅಂತ ಅಲ್ಲಿಗೆ ಅನ್ವಯ. ಒಟ್ಟು ಏನ್ ಹೇಳಿದಂತೆ ಆಯಿತು? ನೀವು ಸಾಧನೆ ಮಾಡಿದ್ದೇ ಸರಿ ಇಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಹೇಗೆ ಬೆಳ್ಳಿ ಕಾಣ್ತಾ ಇರುವುದು ಸುಳ್ಳಾಗಿದೆಯೋ ಅದೇ ತರ ಜಗತ್ತು ಸುಳ್ಳು ಅಂತ ಹೇಳಿದಾರಲ್ಲ, ಅದೇ ಸರಿಯಲ್ಲ. ನಾವು ಕೊಟ್ಟ ಅನುಮಾನ ಸರಿಗಿದೆ, ಅದರಿಂದ ಅತಿವ್ಯಾಪ್ತಿ ದೋಷ ಬರೋದಿಲ್ಲ. ನೀವು ಹೇಳಿದ ಅನುಮಾನದಲ್ಲಿ ದೋಷ ಇದೆ. ಯಾಕೆ ಹಾಗೆಂದ್ರೆ, ನೋಡಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣ್ತಾ ಇರುವುದರಿಂದ ಅಲ್ಲ, ಅದು ಕಾಣ್ತಾ ಇರುವುದು ದೋಷ ಅಲ್ಲ. ಮತ್ತೆ ದೋಷ ಎಲ್ಲಿ ಬಂತು? ದೋಷ ಇದ್ದದ್ದು ನಮ್ಮ ಒಂದು ಇಂದ್ರಿಯಗಳಲ್ಲಿ. ಅದು ಬೆಳ್ಳಿಯಂತೆ ಭಾಸಮಾನವಾಗಿದೆ, ಅದನ್ನು ನೋಡಿ ನಾನು ಭ್ರಮಿಸಿದೆ, ನನ್ನ ಮನಸ್ಸು ಭ್ರಮೆಗೊಂಡಿತ್ತು. ಆ ಭ್ರಮಾತ್ಮಕವಾದ ಮನಸ್ಸು, ಅದರಿಂದ ನಾನೇನ್ ತಿಳ್ಕೊಂಡೆ? ಹೊಳಿತಾ ಇರುವುದರಿಂದ ಇದನ್ನ ನಾನು ಬೆಳ್ಳಿ ಅಂತ ತಿಳ್ಕೊಂಡೆ ಹೊರತು ನನಗೆ ವಾಸ್ತವಿಕವಾಗಿ ಅಲ್ಲಿ ಬೆಳ್ಳಿ ಕಾಣ್ತಾನೇ ಇಲ್ಲ. ಈಗ ಬೆಳ್ಳಿ ಕಾಣ್ತಾ ಇದ್ದಿದ್ರೆ ದೃಶ್ಯತ್ವ ಅಂತ, ಅದು ಕಾಣ್ತಾ ಇರುವುದರಿಂದ ಸುಳ್ಳು ಅಂತ ಬೇಕಾದ್ರೆ ಏನೋ ಹೇಳಬಹುದಾಯಿತು. ಆದ್ರೆ ಅಲ್ಲಿ ಬೆಳ್ಳಿ ನನಗೆ ಏನಾಗ್ತಾ ಇಲ್ಲ, ಕಾಣ್ತಾನೆ ಇಲ್ಲ. ಅದು ಇಂದ್ರಿಯಗಳ ದೋಷಗಳಿಂದ ಅದು ಬೆಳ್ಳಿಯಂತೆ ಕಾಣ್ತಾ ಇದೆ. ಅದು ಇಂದ್ರಿಯಗಳ ದೋಷ ಕಾರಣ ಹೊರತು ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ಕಾಣೋದಕ್ಕೆ ಇಂದ್ರಿಯಗಳ ದೋಷ ಕಾರಣವೇ ಹೊರತು ದೃಶ್ಯತ್ವ ಕಾರಣ ಅಲ್ಲ. ಅದರಿಂದ ಸುಳ್ಳಾದದ್ದು, ಮಿಥ್ಯಾಭೂತವಾದ ಆ ಕಪ್ಪೆ ಚಿಪ್ಪಿನ ವಿಪಕ್ಷದಲ್ಲಿ ನಾವು ಹೇಳ್ತಾ ಇರೋದು ಎಲ್ಲಿ? ಸತ್ಯಭೂತವಾದ ಈ ಜಗತ್ತು ಅದು ಕಾಣ್ತಾ ಇದೆ. ಅದೇನು ಭಾಸಮಾನ ಅಲ್ಲ, ಅದು ವಾಸ್ತವಿಕವಾಗಿ ಇರೋದು, ಘಟಪಟಾದಿಗಳಂತೆ ಅದು ಇರತಕ್ಕದ್ದು. ಅದರಿಂದ ನೀವು ಹೇಳತಕ್ಕ ಅತಿವ್ಯಾಪ್ತಿ ಎನ್ನುವ ದೋಷ ಬರೋದಿಲ್ಲ. ಹಾಗೆಂತ ಯಾಕೆ? ನಿಮ್ಮ ಅನುಮಾನದಲ್ಲಿ ನೀವು ಹೇಳಿದ್ದು ಸರಿಯಲ್ಲ. ಯಾಕೆ? ದೃಶ್ಯತ್ವ ಅನುಮಾನದಿಂದ ನಾವು ಮಿಥ್ಯಾತ್ವವನ್ನ ಸಾಧನೆ ಮಾಡಲಿಲ್ಲ. ಇಂದ್ರಿಯಗಳ ದೋಷದಿಂದ ಅದು ಮಿಥ್ಯಾಭೂತವಾದ ಒಂದು ಜ್ಞಾನ ನಮಗೆ ಬಂದಿದೆ, ಹಾಗೆ ಅಂತ ಅರ್ಥವೇ ಹೊರತು ದೃಶ್ಯತ್ವ ಹೇತುವಿನಿಂದ ಅಲ್ಲ. ಹಾಗೆ ಈ ರೀತಿಯಾಗಿ ಹೇಳಿದ್ರು. ಹೇಳಿ ಜಿಗಾಯತಾನ್, ಅವರನ್ನ ಗೆದ್ರು, ಆ ಶಿಷ್ಯರನ್ನ ಗೆದ್ರು ಅಂತ ಹೇಳ್ತಾರೆ. ಒಟ್ಟು ಇಷ್ಟು ವಿಚಾರ ಇದೆ. ಹೇತೋರತಿ ವ್ಯಾಪ್ತಿರವಾದಿತೈರ್ಯದ ಸಕೌತುಕೈ ಸ್ತೂರ್ಣಮಸಾವ ವಿಸ್ಮಯ ನ ಶುಕ್ತಿರೂಪ್ಯಾದಿ ಮದಂ ಯದನ್ಯಥಾ ಮತಂ ತದಿತ್ಯಾದಿ ವದಂಜಿ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ನಮಸ್ತೆ. ಶ್ರೀಹರೇ. ಆಚಾರ್ಯ ಒಂದೇ ಒಂದು